ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಈಗಾಗಲೇ ದರ್ಶನ್ ಜೈಲು ಸೇರಿದ್ದಾರೆ. ಸಾಕಷ್ಟು ಚರ್ಚೆ ಆಗ್ತಿದೆ ಇಂಡಸ್ಟ್ರಿಯಲ್ಲಿ. ಜೊತೆಗೆ ಅವರ ಆತ್ಮೀಯರು ಕೂಡ ಈ ಒಂದು ವಿಚಾರವನ್ನು ಇನ್ನೂ ಕೂಡ ಆಕ್ಸೆಪ್ಟ್ ಮಾಡ್ಕೊಳ್ಳೋಕ್ಕಾಗ್ತಿಲ್ಲ. ಇದ್ರ ಬಗ್ಗೆ ಮಾತನಾಡೋದಕ್ಕೆ ದರ್ಶನ್ ಅವರ ಕ್ಲೋಸ್ ಸರ್ಕಲ್ನಲ್ಲಿ ಒಬ್ಬರಾಗಿದ್ದಂತಹ ರವಿಚೇತನ್ ಅವರು ಇದ್ದಾರೆ, ಆ್ಯಕ್ಟರು. ಅವರನ್ನ ನೀವು ಪ್ರತಿ ಸಿನಿಮಾದಲ್ಲೂ ನೋಡಿರ್ತೀರ, ದರ್ಶನ್ ಅವರ ಪ್ರತಿ ಸಿನಿಮಾದಲ್ಲೂ ನೋಡಿರ್ತೀರ. ಅವ್ರನ್ನ ಕೇಳ್ತೀನಿ ಏನೆಲ್ಲ ಹೇಳ್ತಾರೆ ಅಂತ. ಸರ್, ನಿಜಕ್ಕೂ ಕೂಡ ಇವತ್ತಿಗೂ ಕೂಡ ಇದೊಂದು ನಂಬಲಾಗದ ಸ್ಥಿತಿ ಅಂತ ಅನ್ಕೋತೀನಿ. ನಿಮಗೆ ಏನು ಹೇಳ್ತೀರಾ ಸರ್, ನಿಮ್ಮ ಫಸ್ಟ್ ರಿಯಾಕ್ಷನ್ ದರ್ಶನ್ ಅವರು? ಎಲ್ಲರೂ ಹೇಗೆ ಶಾಕಿಂಗ್ ಆಗಿದೆ, ನನಗೆ ಶಾಕಿಂಗ್. ಈಗಲೂ ನನಗೆ ನಂಬಕ್ಕೆ ಆಗ್ತಾ ಇಲ್ಲ. ಯಾಕಂದ್ರೆ ನಾನು ಅನ್ಕೊಂಡು ಇನ್ನು ಯಾವುದೋ ಒಂದು ಕತೆ ಇರಬೇಕು, ಯಾವುದೋ ಕ್ಯಾರೆಕ್ಟರ್ ಇರಬೇಕು, ಪ್ಲೇ ಮಾಡ್ತಾ ಇದ್ದಾರೆ ಅನ್ನೋ ಫೀಲ್, ಅದೇ ಫೀಲಲ್ಲಿ ಇದ್ದೀವಿ. ಬಟ್ ಯಾವ ಸಿನಿಮಾದಲ್ಲೂ ಅಂಥ ಕ್ಯಾರೆಕ್ಟ್ರು ಪ್ಲೇ ಮಾಡೋಕ್ಕೂ ನಮಗೂ ಇಷ್ಟಪಡೋದು. ಬಟ್ ಇದು ಇದು ರಿಯಲ್ ಆಗೋಗಿದೆ. ಬಟ್ ಯಾಕಾಯಿತು ಏನಾಯಿತು ಅನ್ನೋದು ನನಗೂ ಅದ್ರ ಬಗ್ಗೆ ಗೊತ್ತಿಲ್ಲ. ಯಾಕಂದರೆ ಇನ್ನೂ ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಸೊ ಅದ್ರ ಬಗ್ಗೆ ನಾನು ಮಾತಾಡೋದು ತಪ್ಪಾಗುತ್ತೆ. ಬಟ್ ನಮ್ಮದು ಒಡನಾಟನೇ ಬೇರೆ ಇತ್ತು. ನಾನು ಜಾಸ್ತಿ ಮಾಡಿರೋದೇ ಹೋಗಿರ್ತಾನೆ. ಕುರುಕ್ಷೇತ್ರ ಆಗ್ಬೋದು, ಈ ಕಾಟೇರಲ್ಲಿ ಆಗ್ಬೋದು, ಒಂದು 20 ಸಿನಿಮಾ ಹೋಗಿತ್ತು ವರ್ಕ್ ಮಾಡಿದ್ದೆ. ಸೊ ಎಲ್ಲೂ ನಮಗೆ ದರ್ಶನ್ ಅವರು ಈಗೇನು ಪೋರ್ಟ್ರೇ ಮಾಡ್ತಾ ಇದ್ದಾರೆ ಆ ಥರ ಏನು ಇಲ್ಲವೇ ಇಲ್ಲ. ಈಸ್ ಅ ಹಂಬಲ್ ಪರ್ಸನ್, ವೆರಿ ಸಾಫ್ಟ್ ಬೈ ನೇಚರ್. ಬಟ್ ಏನಂದರೆ ಸ್ವಲ್ಪ ವರ್ಟ್ ಅಷ್ಟೇ. ಸೊ ಮಕ್ಕಳೆಲ್ಲ ವರ್ಟ್ ಇದ್ದೇ ಇರ್ತಾರೆ. ಅದರಲ್ಲೂ ನೀವು ಹಳೆ ಸಿನಿಮಾಗಳಿಂದಲೂ ಕೂಡ ಅವ್ರನ್ನ ನೋಡ್ಕೊಂಡು, ಅಂದರೆ ಅವಾಗಿನ ಸಿನಿಮಾಗಳಿಂದಲೂ ಕೂಡ ಜೊತೆಗೆ ಆಗಿನ ದರ್ಶನ್ಗೂ ಈಗಿನ ದರ್ಶನ್ಗೂ ಎಲ್ಲಾದರೂ ಚೇಂಜಸ್ ಅನಿಸುತ್ತಾ? ಆಗಿನ ನಾವು ಕಂಡ ದರ್ಶನ ಬೇರೆ. ಏನಾಯಿತು, ನಾವು ಸುಮಾರು ಆರ್ಟಿಸ್ಟು ನಾವಲ್ಲಿ ಜೊತೆಗೆ ಇರ್ತಿದ್ವಿ ಮುಂಚೆ. ಭಾಳ ಸಮಯದಲ್ಲಿ ಭಾಳಷ್ಟು ದಿವಸ ಜೊತೆ ಇದ್ವಿ. ಅವ್ರ ಸುತ್ತಮುತ್ತ ಭಾಳ ಏನು ಪಾಸಿಟಿವ್ ಪೀಪಲ್ಸ್ ಇದ್ರು. ಅಂದರೆ ಸಿನಿಮಾದವ್ರು ಜಾಸ್ತಿ ಇದ್ದರು, ಡೈರೆಕ್ಟರ್ಗಳು, ಪ್ರೊಡ್ಯೂಸರ್ಗಳು, ಆರ್ಟಿಸ್ಟ್ಗಳು. ಸುತ್ತಮುತ್ತನೇ ಅವ್ರ ಸುತ್ತಮುತ್ತ ಬರೀ ಸಿನಿಮಾನೇ ಸುತ್ತಾಯಿತು. ಸೊ ಸಿನಿಮಾದವರು ಇದ್ದಿದ್ದು. ಎಲ್ಲೋ ಒಂದು ಕಡೆ ಸಿನಿಮಾದವ್ರು ಕಮ್ಮಿ ಆಗ್ತಾ ಹೋದ್ರು. ಒಂದು ಯಾರೋ ಇಬ್ಬರು ಎಂಟ್ರಿ ಆದರು. ಸೊ ಅದೇನಾಯಿತು, ಆ ಒಂದು ಸಂಗತಿ ಫಲ ಅಂತ ಹೇಳ್ತಾರಲ್ಲ, ಸೊ ಅದೆಲ್ಲೋ ಅದು ಮಿಸ್ ಆಯಿತು. ಸೊ ಒಬ್ಬೊಬ್ಬರಿಗೆ ನಾವು ಬ್ಯಾಕಪ್ ಆಗ್ತಾ ಬಂದ್ವಿ. ಸಿನಿಮಾ ಸಿಕ್ಕಾಗಷ್ಟೇ ಹೋಗಿ ಮಾತಾಡ್ತಾ ಇದ್ವಿ. ಬಟ್ಟು ಪರ್ಸನಲ್ ಲೈಫಿಂದ ನಾವು ಆಗ ನಾವು ಸಿಗ್ತಾ ಇದ್ವಿ, ತೋಟಕ್ಕೆ ಹೋಗ್ತಾಯಿದ್ವಿ, ಪಾರ್ಟಿಗಳು ಮಾಡ್ತಾಯಿದ್ವಿ. ನಾವು ಇಲ್ಲ ಅಂತಲ್ಲ, ಬಟ್ ಲಿಮಿಟಲ್ಲಿ ಇರ್ತದೆ. ನಮಗೆ ಯಾವ ಏನೂ ಎಲ್ಲರೂ ಪಾರ್ಟಿ ಮಾಡ್ತಾರೆ. ಸೊ ಲಿಮಿಟಲ್ಲೇ ಇರ್ತಿತ್ತು. ಸೊ ಒಂದಿಷ್ಟು ಜನ ಅಲ್ಲಿ ನೋಡಿ ಬೇಸತ್ತು ಆಚೆ ಬಂದರು. ನಮ್ಮ ಹೆಸರು ಬೇಡ, ಬಟ್ ಅವರ ದರ್ಶನ ಸ್ಕೂಲ್ ಫ್ರೆಂಡ್ಸು, ಅವರು ನಾವೆಲ್ಲ ಒಟ್ಟಿಗೆ ಇದ್ವಿ. ಹುಷಾರ ಟೈಮಲ್ಲೆಲ್ಲ ಒಟ್ಟಿಗೆ ಇದ್ವಿ. ಅದಾದಮೇಲೆ ಯಾಕೋ ನಮ್ಮಲ್ಲಿ ಸರಿ ಹೋಗಲಿಲ್ಲ. ಸೊ ಬ್ಯಾಕ್ ಆಫ್ ದ ಸೆನ್ಸ್ ಸಿನಿಮಾ ಬಂದು ಸಿನಿಮಾ ಜೊತೆ ಮಾಡ್ತಾಯಿದ್ವಿ. ಒಂದು ಸ್ವಲ್ಪ ಗ್ಯಾಪು ಸರಿ. ಅದೇ ಈಗ ಸಿನಿಮಾಗಳಲ್ಲಿ ಯಾವ ರೀತಿ ನವಗ್ರಹ ಆಗಿರ್ಬೋದು, ಆ ಥರ ಸಿನಿಮಾದಲ್ಲಿ ಯಾವ ರೀತಿ ಇತ್ತು, ಅದೇ ರೀತಿ ಇವ್ರದೊಂದು ಎಲ್ಲ ಆ್ಯಕ್ಟರ್ಗಳನ್ನ, ಎಸ್ಪೆಷಲಿ ವಿಲನ್ ಕ್ಯಾರೆಕ್ಟರ್ಗಳನ್ನ ಯಾರೆಲ್ಲ ಮಾಡ್ತಿದ್ರು, ಈಗ ನೀವು ಕೂಡ ಸಾಕಷ್ಟು ವಿಲನ್ಗಳಾಗಿ ಮಾಡ್ತಿದ್ದೀರಿ. ಇಂಥವ್ರನ್ನ ಸಾಕಷ್ಟು ಜೊತೆಗೆ ಇಟ್ಕೊಂಡಿದ್ರು, ಪೋರ್ಟ್ರೇಟ್ ಮಾಡ್ತಿದ್ರು. ಯಾವಾಗ ಈ ಒಡೆತನ ಶುರು ಆಗಿತ್ತು, ಅಂದರೆ ಒಡಕು ಶುರು ಆಯಿತು. ಆಮೇಲೆ ನೀವಾಗಿರ್ಬೋದು, ಸೃಜನ್ ಲೋಕೇಶ್ ಆಗಿರ್ಬೋದು, ಈ ರೀತಿಯಾದಂಥ ಒಂದಷ್ಟು ಸ್ಟಾರ್ಗಳ ನಟರ ಮಕ್ಕಳುಗಳಾಗಿರ್ಬೋದು, ಎಲ್ಲರೂ ಕೂಡ ಜೊತೆಗಿರ್ತಿದ್ರು. ಬರ್ತಾ ಅದು ಒಂದು ರೀತಿ ದೂರ ಆಗ್ತಾನೆ ಬಂತು. ಯಾವಾಗಿಂದ ಶುರು ಆಗಿದ್ದು ಮತ್ತು ಯಾಕೆ ಅನ್ನೋಂಥದ್ದು? ನನಗೂ ಅದು ಪ್ರಶ್ನೆ ಆಗಿದೆ, ಯಾಕೆ ಹಿಂಗಾಯ್ತು ಅಂತ ನನಗೂ ಗೊತ್ತಿಲ್ಲ. ಹೊಸಬ್ರು ಎಂಟ್ರಿ ಕೊಟ್ಟರು. ಅಲ್ಲ, ಅಲ್ಲಿ ಆರ್ಟಿಸ್ಟ್ ಎಲ್ಲ ಇದ್ದಾರೆ. ಆರ್ಟಿಸ್ಟ್ ಜನ 3-4 ಜನ ಆರ್ಟಿಸ್ಟ್ ಜೊತೆಲಿದ್ದರು. ಚೆನ್ನಾಗೇ ಇತ್ತು. ಆರ್ಟಿಸ್ಟ್ ಜೊತೆಗೆ ಒಂದಿಷ್ಟು ಜನ ಸೇರಿಕೊಂಡ್ರು. ಅಂದರೆ ಸಿನಿಮಾಗೆ ಸಂಬಂಧ ಇಲ್ದವರೆಲ್ಲ ಅವರೊಟ್ಟಿಗೆ ಬೆರೆಯೋಕ್ಕೆ ಶುರು ಆದರು. ಅದು ಬರ್ತಾ ಸಿನಿಮಾದವ್ರು ಕಮ್ಮಿ ಆಗ್ತಾ ಹೋದರು. ಬಟ್ ದರ್ಶನ್ ಅವ್ರು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ. ಯಾಕಂದರೆ ಅವ್ರ ಸ್ನೇಹ, ಅವ್ರ ಪ್ರೀತಿ, ಅದು ಅವ್ರದ್ದು ಫ್ರೆಂಡ್ಶಿಪ್ ಅದು. ಬಟ್ ಅಲ್ಲಿ ಸುತ್ತಮುತ್ತ ವಾತಾವರಣ ಕೆಟ್ಟೋಗ್ತಾ ಬಂತು. ಅದು ದರ್ಶನ್ ಅವ್ರಿಗೆ ಗೊತ್ತಿದೆಯೋ ಇಲ್ಲ ನನಗೆ ಗೊತ್ತಿಲ್ಲ. ಬಟ್ 2-3 ಇನ್ಸಿಡೆಂಟ್ ನಮಗೆ ಬೇಜಾರಾಯಿತು. ಹೀಗಾಗಿ ನಾನು ಆಚೆ ಬಂದೆ. ಅದಾದಮೇಲೆ ಒಂದು ಸಲ ದರ್ಶನ್ ಸರ್ಗೆ ಹೇಳ್ಬಿಡೋಣ, ಯಾಕಂದರೆ ಅವ್ರ ಮುಂದೆ ಹೇಳೋ ಧೈರ್ಯ ಯಾರಿಗೂ ಇರಲಿಲ್ಲ. ಸೊ ನಾವು ಮೊದಲಿಂದಾನು ಜೊತೆಗಿದ್ದವರು, ಇಂಡಸ್ಟ್ರಿಗೆ ಒಟ್ಟಿಗೆ ಬಂದವರು, ಸುದೀಪ್ ಅವರಾಗಲಿ ಇವರಾಗಲಿ, 25 ವರ್ಷ ಇಂಡಸ್ಟ್ರಿಗೆ ಬಂದರೆ ಸೇಮ್ ಏಜು. ಆಯಿತು, ಒಂದು ಹೇಳ್ಬಿಡೋಣ, ಆಗಿದ್ದ ಅವಾಗಲೇ ಏನು ನಡೀತಾ ಇದೆ ಅಂತ ಹೇಳೋಣ ಅಂತ ಅಷ್ಟರಲ್ಲಿ ಇಷ್ಟೆಲ್ಲ ಘಟನೆಗಳು ಆಯಿತು. ಈ ಥರ ಘಟನೆ ಆಗಬಾರ್ದಿತ್ತು. ಬಟ್ ತಪ್ಪೇ. ಅದೇನೋ ಯಾರೇ ಕೊಲೆ ಮಾಡಿದ್ರು, ಏನೇ ಮಾಡಿದ್ರು ಅದು ಕಾನೂನು ಪ್ರಕಾರ. ಅಂದರೆ ಸರ್, ಈಗ ನೀವು ಸಾಕಷ್ಟು ವರ್ಷಗಳಿಂದ ಫ್ರೆಂಡ್ಸ್ ಆಗಿರ್ತೀರಿ, ಆಮೇಲೆ ಇಂಡಸ್ಟ್ರಿಯವರು ಆಲ್ರೆಡಿ ಗೊತ್ತಿರೋರು, ನಿಮ್ಮನ್ನೆಲ್ಲ ದೂರ ಆಗುವಂತಹ ವ್ಯಕ್ತಿಗಳು ಅವ್ರ ಜೊತೆ ಇದ್ದೀರಾ? ಏನಪ್ಪ ನನಗೂ ಗೊತ್ತಿಲ್ಲ. ನಾನು ಆಚೆ ಬಂದು ನಾನು ಹೆಂಗಿಲ್ಲ ಏನಂತಲ್ಲಿ. ಸೊ